ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮನ್ ಟಿವಿದು ಇನಾಗ್ರೇಷನ್ ಫಂಕ್ಷನ್ ಆಗಿದೆ. ಮತ್ತೆ ಇವತ್ತು ದಿನದಿಂದ ಸುಮನ್ ಟಿವಿ ಇದು ಚಾಲನೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ನಮ್ ಸೈಡ್ ಇಂದ ಎಲ್ಲ ಸುಮನ್ ಟಿವಿ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಎಲ್ಲ ಅಥಾರಿಟೀಸ್ಗೆ ನಮ್ ಸೈಡ್ ಇಂದ ಹಾರ್ದಿಕ ಶುಭಾಶಯಗಳು ಮತ್ತೆ ಧನ್ಯವಾದಗಳು. ಈ ದಿನ 9/1/2025 ಗುರುವಾರ ಈ ದಿನ ಸುಮನ್ ಟಿವಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಕೂಡ ಸುಮನ್ ಟಿವಿಯು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಸರ್ಕಾರದ ವಿಷಯಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕರ ಪರವಾಗಿ ಮತ್ತು ಸುದ್ದಿಯನ್ನ ಸಾರ್ವಜನಿಕರಿಗೆ ತಿಳಿಸುವುದರ ಮೂಲಕ ಇನ್ನು ಮಹತ್ತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಸುಮನ್ ಟಿವಿಯಿಂದ ಆಗಲಿ, ಸಾರ್ವಜನಿಕರ ಆಶೋತ್ತರಗಳು ಸುಮನ್ ಟಿವಿಯ ಮೂಲಕ ಈಡೇರ್ಲಿ ಅಂತೇಳಿ ಆಶಿಸ್ತಾ ಇವತ್ತೇನು ಪ್ರಾರಂಭೋತ್ಸವವನ್ನ ಇಟ್ಕೊಂಡಿದ್ದೀರಿ, ಈ ಶುಭ ಸಂದರ್ಭದಲ್ಲಿ ಹಾಜರಿದ್ದು ಸುಮನ್ ಟಿವಿಗೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಸುಮನ್ ಟಿವಿ ಜನಪ್ರಿಯತೆಯನ್ನ ಗಳಿಸಿಕೊಳ್ಳುವುದರ ಮೂಲಕ ತುಂಬಾ ಚೆನ್ನಾಗಿ ಮೂಡಿ ಬರಲಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಕ್ಕಂಥದ್ದು ಹಾಗೂ ಎಲ್ಲಾ ರೀತಿಯಲ್ಲೂ ಕೂಡ ಸುಮನ್ ಟಿವಿ ಸಾರ್ವಜನಿಕರ ಒಂದು ಏಳಿಗೆಗಾಗಿ ಶ್ರಮಿಸ್ಲಿ, ದುಡಿಲಿ ಅಂತೇಳಿ ನಾನು ಆಶಿಸ್ತೀನಿ. ಏನು ಇವತ್ತು ಹೊಸದಾಗಿ ಸುಮನ್ ಟಿವಿ ಅಂತ ಬೆಳಕಿಗೆ ಬರ್ತಾ ಇದೆ. ಅದು ರೈತರ ಬಗ್ಗೆ ಒಳ್ಳೆ ಧ್ವನಿ ಎತ್ತಿ ರೈತರಿಗೆ ಒಳ್ಳೆ ವಿಷಯನ ಮುಟ್ಟಿಸಿ, ಏನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿನ ಹಾಹಾಕಾರ ಇದೆ ಹಾಗೂ ಚಿಡ್ಲಘಟ್ಟ ತಾಲೂಕಲ್ಲಿ ರೇಷ್ಮೆದು ತುಂಬಾ ವಿಷಯ ಇದೆ. ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ಇಡೀ ಜಿಲ್ಲೆಯ ರೈತ ಕುಲದ ಪರವಾಗಿ ಸುಮನ್ ಟಿವಿಯಲ್ಲಿ ಒಂದು ಮನವಿ ಮಾಡ್ತೀವಿ. ಹಾಗೇನೆ ಶೋಷಿತ ವರ್ಗ ರೈತರು ಏನಿದೆಯೋ ಅವ್ರದ್ದೆಲ್ಲಾನು ಒಂಚೂರು ಸರ್ಕಾರಕ್ಕೆ ಎತ್ತಿಡ್ದು ಅನುಕೂಲ ಮಾಡಬೇಕು ಅಂತ ಈ ಮೂಲಕ ಸುಮನ್ ಟಿವಿಯಲ್ಲಿ ಮನವಿ ಮಾಡ್ತಾ, ಹೊಸ ವರ್ಷದಲ್ಲಿ ಒಳ್ಳೆ ಇದಾಗ್ತಾ ಇದೆ, ಉದ್ಘಾಟನೆ ಮಾಡಿದಿರಿ, ಚೆನ್ನಾಗಿ ಬೆಳೀಲಿ ಆಶಿಸ್ತಾ 2 ಮಾತ್ರ ಅವಕಾಶ ಕೊಟ್ಟರೆ ಎಲ್ರಿಗೂ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ, ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡ ಸುಮನ್ ಟಿವಿ ಅನ್ನೋ ಹೊಸ ಚಾನಲ್ ಪ್ರಾರಂಭವಾಗ್ತಿದೆ. ಇದು ಅತ್ಯಂತ ಅವಶ್ಯಕ. ಯಾಕೆಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ 4ನೇ ಅಂಗವಾಗಿ ಇವತ್ತು ಪತ್ರಿಕೋದ್ಯಮ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಸಾರ್ವಜನಿಕರ ಕುಂದುಕೊರತೆಗಳಾಗಿರ್ಬೋದು, ವಿದ್ಯಾರ್ಥಿಗಳ ಕುಂದುಕೊರತೆಗಳಾಗಿರ್ಬೋದು, ಅಥವಾ ಸರ್ಕಾರದ ಆಡಳಿತದ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡ್ತಕ್ಕಂತಹ, ಟಿಪ್ಪಣಿ ಮಾಡ್ತಕ್ಕಂತಹ, ಅಥವಾ ಈ ಒಂದು ಸರ್ಕಾರದ ಆಡಳಿತ ಯಂತ್ರವನ್ನ ಸರಿದಾರಿಗೆ ತರ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಪತ್ರಿಕೋದ್ಯಮದ ಮೇಲೆ ಇದೆ, ಮಾಧ್ಯಮ ಮಿತ್ರರ ಮೇಲೆ ಇದೆ. ಹಾಗಾಗಿ ಈ ಒಂದು ಹೊಸ ಸುಮನ್ ಚಾನಲ್ ಏನ್ ಈ ದಿನ ಪ್ರಾರಂಭವಾಗ್ತಿದೆ ಅತ್ಯಂತ ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ, ಯಶಸ್ವಿಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ರೀತಿಯಾದಂತಹ ಕಾರ್ಯಗಳನ್ನ, ವರದಿಗಳನ್ನ ಪ್ರಸಾರ ಮಾಡ್ಲಿ ಅಂತ ಹೇಳ್ಬಿಟ್ಟು, ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಚಾನಲ್ಗೆ ವೈಯಕ್ತಿಕವಾಗಿ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನೂತನವಾಗಿ ಆರಂಭವಾಗಿರುವ ಸುಮನ್ ಟಿವಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಯೂಶಲಿ ಮೀಡಿಯಾ ಅಂದ್ರೆ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಅಂತೀವಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷರಿ, ಈ ಮೂರನ್ನು ಒಂದು ಪಿಲ್ಲರ್ ಆಗಿ ಮೂರನ್ನು ಕನೆಕ್ಟ್ ಮಾಡೋದೇ ಮೀಡಿಯಾ. ಈ ಮೀಡಿಯಾದಲ್ಲಿ ಒಂದು ಭಾಗ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸುಮನ್ ಟಿವಿ ಅವರು ಪ್ರಾರಂಭಿಸಿದ್ದಾರೆ. ಇದು ಮೇನ್ ಅವ್ರಿಗೆ ಏನ್ ಆಶಿಸ್ತೇನೆ ಅಂದ್ರೆ, ನಮ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ಎಲ್ಲ ಸಾರ್ವಜನಿಕರಿಗೆ ರೀಚ್ ಆಗ್ಬೇಕು. ಅದ್ರಲ್ಲಿ ಅವರು ಹೆಚ್ಚು ಕೊಡುಗೆ ಕೊಡ್ಲಿ ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಮತ್ತು ಇಡೀ ಕರ್ನಾಟಕಕ್ಕೆ, ಜನರಿಗೆ ಮತ್ತೆ ನಮ್ ಅಧಿಕಾರಿಗಳ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡ್ಲಿ ಅಂತ ಶುಭಾಶಯಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಈ ದಿನ ಏನು ನಮ್ಮ ಆತ್ಮೀಯ ಸ್ನೇಹಿತರು ಬಾಲಾಜಿ ಅವರು ಸುಮನ್ ಟಿವಿ ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಅದೇ ರೀತಿ ಆಂಧ್ರದಲ್ಲಂತೂ ಸುಮನ್ ಟಿವಿ ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ. ಯಾಕೆಂತಂದ್ರೆ ಆಂಧ್ರದಲ್ಲಿ ನಮ್ಮ ಗುರುಗಳಾದಂತ ಆರಾಧ್ಯ ದೇವರಂತ ನಮ್ಮ ಚಿರಂಜೀವರು ಸಹ ಈ ಒಂದು ಟಿವಿಗೆ ಒಂದು ಮೊನ್ನೆ ತಾನೇ ನೋಡಿದ ಒಂದು ಬೈಟ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಯಾವಾಗ ಪಾಪ್ಯುಲರ್ ಇದಾಯ್ತೋ ಅವಾಗ ಇದೇ ನಮ್ಮ ಕರ್ನಾಟಕದಲ್ಲೂ ಒಳ್ಳೇದಾಗ್ಲಿ ಅಂತೇಳಿ ನಾನೆಲ್ಲ ಹಾರೈಸ್ತೀನಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಸುಮನ್ ಟಿವಿ ಅಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಬಾಲಾಜಿರವರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಫ್ರಾಂಚೈಸಿಯನ್ನು ಹೊಸದಾಗಿ ಈ ದಿನ ಪ್ರಾರಂಭ ಮಾಡಿದ್ದು. ಮೊದಲಿಗೆ ಬಾಲಾಜಿ ಮತ್ತು ಅವರ ಇಡೀ ಚಾನಲ್ ಯೂಟ್ಯೂಬ್ ಚಾನಲ್ ತಂಡಕ್ಕೆ ಶುಭ ಕೋರುತ್ತೇನೆ. ತದನಂತರ ಈಗಾಗಲೇ ಸುಮನ್ ಟಿವಿ ಎಂಬ ಒಂದು ಯೂಟ್ಯೂಬ್ ಚಾನಲ್ ಡಿಜಿಟಲ್ ಇತಿಹಾಸದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ನಂತರ ಬೆಂಗಳೂರಿನಲ್ಲಿ 2ನೇ ಬೆಂಚ್ ಏನು ಶುರುವಾಗಿತ್ತು, ಇದೀಗ ನಮ್ಮ ಆತ್ಮೀಯ ಸ್ನೇಹಿತರು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಂದು ಹೊಸ ಬ್ರಾಂಚ್ ಅನ್ನು ಅದ್ದೂರಿಯಾಗಿ ಇವತ್ತು ನೋಡ್ತಾ ಇದ್ದೀವಿ. ಪ್ರಾರಂಭ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಆಗುಹೋಗುಗಳು, ಜನರ ಸಮಸ್ಯೆಗಳನ್ನು, ಇಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಷಯಗಳ ಮೇಲೆ ಇವತ್ತು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಜನರನ್ನು ಸಾಮಾಜಿಕ ಜಾಲತಾಣದ ಮೂಲಕ ಇಡೀ ಏನು ಕರ್ನಾಟಕಕ್ಕೆ ಪ್ರಚಾರ ಮಾಡಲು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ಹೊಸ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸುಮನ್ ಟಿವಿ ಒಂದು ಇತಿಹಾಸವನ್ನು ಬರೆಯಲಿ ಅಂತೇಳಿ ಬಾಲಾಜಿ ಮತ್ತು ಅವರ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಗುರುವಾರ ಶುಭ ದಿವಸ. ಈ ಒಂದು ನೂತನ ಒಂದು ಸುಮನ್ ಟಿವಿ ಪ್ರಾರಂಭೋತ್ಸವ ಮಾಡಿದ್ದಾರೆ. ಈ ಒಂದು ಸುಮನ್ ಟಿವಿ ಸುಮಾರು ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಬಹಳ ವಿಸ್ತಾರಗೊಂಡು ಹೆಚ್ಚಿನ ರೀತಿಯಲ್ಲಿ ಒಂದು ಸುದ್ದಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಮಾಹಿತಿ ಕೊಟ್ಟು ಸುದ್ದಿ ಕೊಟ್ಟು ಈ ಸುದ್ದಿಯಿಂದ ಎಲ್ರಿಗೂ, ಯಾಕಂದ್ರೆ ಮಾಧ್ಯಮ ಸುದ್ದಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಯಾವುದು ಕೆಟ್ಟದು ಒಳ್ಳೇದು ಅನ್ನ ಪ್ರತಿಯೊಂದು ಮಾಧ್ಯಮದಲ್ಲಿ ಸೃಷ್ಟಿಕರಿಸಿ ಈ ಟಿವಿ ಇನ್ನ ಒಂದು ವಿಸ್ತಾರ ಒಂದು ಕರ್ನಾಟಕ ರಾಜ್ಯದಂತ ಬೆಳೆದು ಅಂತೂ ಈ ಒಂದು ಸುಮನ್ ಟಿವಿ ಈ ಒಂದು ಶುಭವಾಗ್ಲಿ ಮತ್ತು ನಮ್ಮ ಡಿಸ್ಟಿಕ್ ಬಾಲಾಜಿ ಅವರಿಗೆ ಶುಭವಾಗ್ಲಿ ಅಂತೇಳಿ ನಾನು ಈ ಒಂದು ಅಭಿನಂದಿಸ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಸುಮನ್ ಟಿವಿಗೆ ಶುಭವಾಗ್ಲಿ ಅಂತ ಹಾರೈಸುತ್ತಾ ನಮ್ಮ ಬಾಲಾಜಿ ಅವರಿಗೆ ಒಳ್ಳೇದಾಗ್ಲಿ, ದೇವರು ಒಳ್ಳೆ ಅವಕಾಶಗಳನ್ನು ಕೊಟ್ಟು ಮುಂದೆ ಈ ಚಾನಲ್ ನಿಂದ ಇನ್ನ ತುಂಬಾ ದೊಡ್ಡ ಸ್ಥಿತಿಗೆ ಹೋಗ್ಲಿ ಅಂತ ಹೇಳಿ ಬಯಸುತ್ತಾ ಈ ಚಾನಲ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಶುಭವಾಗ್ಲಿ ಅಂತ ಕೋರ್ತೇನೆ. ಏನಿವತ್ತು ಸುಮನ್ ಟಿವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇದಾಗಿ ಈಗ ಪ್ರಾರಂಭ ಆಗ್ತಾ ಇದೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಒಳ್ಳೆ ಸುದ್ದಿ ಬರ್ಲಿ, ಏನ್ ನಮ್ಮ ಡಿಸ್ಟಿಕ್ ಅಲ್ಲ ನಮ್ಮ ಎಂಟೈರ್ ಸ್ಟೇಟ್ ಅಲ್ಲಿ ಒಳ್ಳೆ ಹೆಸರುವಾಸಿ ಆಗ್ಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಪ್ರಾರಂಭ ಆಗ್ತಿರುವ ಸುಮನ್ ಟಿವಿ ಅವರಿಗೆ ಆ ದೇವರು ಸದಾಕಾಲ ಚೆನ್ನಾಗಿ ಕೊಡ್ಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಬಾಲಾಜಿ ಅವರಿಗೆ.